ಇಲ್ಲಿನ ಬೇರ್ಕುಂಟೆ ಗ್ರಾಮದಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದು ಮುಂಜಾನೆಯಿಂದಲೂ ಕೂಡ ನಮ್ಮ ಗುರುಗಳು ಹೇಳ್ತಾಯಿದ್ರು, ಭಾಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ವಿಶೇಷವಾದಂತಹ ದೇವಸ್ಥಾನ, ಸುಮಾರು 1000 ವರ್ಷದ ಇತಿಹಾಸವುಳ್ಳಂತಹ ಒಂದು ದೇವಸ್ಥಾನ. ಬಹುಶಃ ಶಿರಾ ತಾಲೂಕಿನಲ್ಲಿ ಶ್ರೀಕೃಷ್ಣನ ಬಾಲಕೃಷ್ಣನ ದೇವಸ್ಥಾನ ಇರ್ತಕ್ಕಂಥದ್ದು ಈ ಒಂದು ಪವಿತ್ರವಾದಂತಹ ಸ್ಥಳ. ಮೇಲ್ಕುಂಟೆ ಬಿಟ್ಟರೆ ಬೇರೆಲ್ಲಿ ಇನ್ನೊಂದು ಕಡೆ ಒಂದು ಶ್ರೀಕೃಷ್ಣ ದೇವಸ್ಥಾನ ಶಿರಾ ತಾಲೂಕಿನಲ್ಲಿ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ಪಾವಿತ್ರತೆಯಿಂದ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಕ್ತಾದಿಗಳು ಸ್ವಾಮಿಯ ಮೊರೆ ಹೋಗ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳು, ನಮ್ಮ ತಿಳುವಳಿಕೆಯಲ್ಲಿ ನಾವೆಲ್ಲರೂ ಕೂಡ ಜೀವನದ ಒಂದು ಅರ್ಥವನ್ನು ಕಾಣ್ತಕ್ಕಂಥದ್ದು ಭಗವಂತ ಶ್ರೀಕೃಷ್ಣ ಬೋಧಿಸ್ತಿರ್ತಕ್ಕಂತಹ ಭಗವದ್ಗೀತೆಯಿಂದ. ಶ್ರೀರಾಮಚಂದ್ರನ ಒಂದು ಜೀವನ ನಮಗೆ ಒಂದು ಮಾರ್ಗದರ್ಶನ ಆದರೆ, ಜೀವನವನ್ನು ನಾವು ಹೇಗೆ ಒಂದು ಮಾರ್ಗದರ್ಶನವನ್ನು ರೂಪುರೇಷೆ ಹಾಕ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೊಂದು ದಿಕ್ಸೂಚಿ ಆದರೆ ಶ್ರೀರಾಮಚಂದ್ರನ ಜೀವನ. ಶ್ರೀಕೃಷ್ಣನ ಒಂದು ಜೀವನ ಸಂಪೂರ್ಣವಾಗಿ ಒಂದು ಅರ್ಥವನ್ನು ಬೋಧಿಸ್ತಕ್ಕಂಥ, ನಾವು ಹೇಗೆ ಒಂದು ನಮ್ಮ ಭಾವನಾತ್ಮಕವಾಗಿ ಒಂದು ಅರ್ಥಗರ್ಭಿತವಾಗಿ ಜೀವನವನ್ನು ಸ್ಥಾಪಿಸತಕ್ಕಂಥ ಒಂದು ತಾತ್ಪರ್ಯವನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಭಗವದ್ಗೀತೆಯಲ್ಲಿ ನಾವೆಲ್ಲರೂ ನೋಡಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಆ ಒಂದು ಮಾರ್ಗದರ್ಶನದಲ್ಲೇ ನಮ್ಮ ಧಾರ್ಮಿಕ ಸಂಘಟನೆ ಭಾಳ ಸುಭದ್ರವಾಗಿ ಸುಗಮವಾಗಿ ಸಾಗ್ತಾ ಇರೋದು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ವಿಶ್ವದಾದ್ಯಂತ ಇವತ್ತು ಭಗವದ್ಗೀತೆಯ ಒಂದು ಅರ್ಥವನ್ನು ಅರಿತು ವಿಜ್ಞಾನಿಗಳ ಸಮೇತ ಇವತ್ತು ಅದನ್ನು ತಮ್ಮ ಜೀವನದಲ್ಲಿ ಅದರ ಒಂದು ಅರ್ಥವನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಒಂದು ಶುಭ ದಿನದಂದು ಎಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾನು ಕೋರ್ತಾ, ಈ ಒಂದು ಪವಿತ್ರವಾದಂತಹ ಸ್ಥಳ ಇನ್ನು ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅಲ್ಪ ಕಾಲದಲ್ಲಿ ಮೂಲಭೂತ ಅಗತ್ಯತೆಗಳು ಮೇಲ್ಕುಂಟೆ ಗ್ರಾಮಕ್ಕೆ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಸಹಿತ ಒಂದು ಸರ್ಕಾರದಿಂದ ಜೊತೆಯಲ್ಲಿ ಜನಪ್ರತಿನಿಧಿಗಳಿಂದ ನಾವು ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಜೊತೆಯಲ್ಲಿ ದೇವಸ್ಥಾನ ಕೂಡ ಒಂದು ಜೀರ್ಣೋದ್ಧಾರ ಆಗಬೇಕಾಗಿದೆ. ಒಂದು ಬಣ್ಣ ಬಳಿತಕ್ಕಂಥ ಒಂದು ಕಾರ್ಯ ಕೂಡ ಆಗಬೇಕಾಗಿದೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಭಕ್ತಾದಿಗಳು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜನ್ಮಾಷ್ಟಮಿ ಶುಭಾಶಯಗಳನ್ನು ಪ್ರಯತ್ನಿಸ್ತೀವಿ. ಶ್ರೀ ಭಗವತ ಮಹಾಪುರುಷಸ್ಯ ಆದ್ಯ ಬ್ರಹ್ಮಣಃ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಮತ್ತು ಭಗವಂತನು ಎಲ್ಲರನ್ನೂ ಚೆನ್ನಾಗಿ ಸರ್ವೇ ಜನೋ ಸುಖಿನೋ ಭವಂತನಿಗೆ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ನಾವು ಕೇಳ್ತಿದ್ದೇವೆ. ಇವತ್ತು ಶ್ರೀರಾಮನ ಜನ್ಮದಿನೋತ್ಸವ ಹೆಂಗೋ ಶ್ರೀಕೃಷ್ಣ ಜನ್ಮೋತ್ಸವ ಅದಕ್ಕಿನ್ನೂ ಭಾಳ ವೈಭವ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ.
ಇದು ಮೇಲ್ಕುಂಟೆ ಗ್ರಾಮದಲ್ಲಿ ಸಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ. ಶ್ರೀ ನವನೀತ ಬಾಲಕೃಷ್ಣ ಅಂತೇಳಿ ಇವನ ಹೆಸರು. ಎರಡೂ ಕೈಯಲ್ಲಿ ಸ್ವಾಮಿಯನ್ನು ಬೆಣ್ಣೆಯನ್ನು ಹಿಡಿದಿದ್ದಾರೆ. ನವನೀತ ಅಂದರೆ ಸಂಸ್ಕೃತದಲ್ಲಿ ಬೆಣ್ಣೆ. ಕರ್ನಾಟಕದಲ್ಲೇ ಎರಡೂ ಕೈಯಲ್ಲಿ ಬೆಣ್ಣೆ ಇರತಕ್ಕಂಥ ಶ್ರೀಕೃಷ್ಣ ಇರತಕ್ಕಂಥದ್ದು ಮೇಲ್ಕುಂಟೆ ಗ್ರಾಮದಲ್ಲೇ. ಅದು ನಮ್ಮ ಪುಣ್ಯ, ನಮ್ಮ ಅದೃಷ್ಟ ಮತ್ತು ನಮ್ಮ ಭಾಗ್ಯ ಅಂತ ನಾವು ಹೇಳ್ಬೋದು. ನಮ್ಮ ಭಕ್ತಾದಿಗಳ ಸಹಕಾರ, ನಮ್ಮ ಗ್ರಾಮಸ್ಥರ ಸಹಕಾರ, ರಾಜಕೀಯದವರ ಸಹಕಾರ ಎಲ್ಲದಿಂದ ಸಹ ಇಷ್ಟೊಂದು ಪ್ರೋತ್ಸಾಹಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. ಸಹಕಾರ ನಡೀತಾ ಇದೆ. ನಾಳೆ 1 ಇತ್ತು, 2 ಇತ್ತು, 3 ಆಯಿತು. ಇವಾಗ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ, ನಡೆಸ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಹುಟ್ಟಿದ್ದು ರಾತ್ರಿ ಟೈಮಲ್ಲಿ. ಅದಕ್ಕೋಸ್ಕರ ವಿಶೇಷವಾಗಿ ಸ್ವಾಮಿಗೆ 108 ಲೀಟ್ರ್ ಹಾಲಾಭಿಷೇಕ, ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದಲೂ ಸಹ ಪ್ರಸಾದ ವಿನಿಯೋಗ 9:30ಯಿಂದ ನಿರಂತರವಾಗಿ ನಡೀತಾ ಇದೆ. ಒಬ್ಬೊಬ್ಬರು ಹಂತವಾಗಿ ಭಕ್ತಾದಿಗಳು ಸಹಕಾರ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಭಗವಂತ ಅವರಿಗೆ ಮನಸ್ಸನ್ನು ಕೊಟ್ಟು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಂಡು ಜನ ಕ್ಷೇಮವಾಗಿರಲಿ ನಮ್ಮ ಅಂಥ ಭಕ್ತಾದಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ನಾನು ಕೇಳ್ತೇನೆ. ಹೆಚ್ಚಿನದಾಗಿ ಶ್ರೀಕೃಷ್ಣ ಬೇಕರಿಯವರು, ರಮೇಶ್ ಅವರು, ಬಂದ್ಕುಂಟೆ ಲಾಯರ್ ಅವರು, ಇವತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಬೆಂಗಳೂರಿನವರು, ಆನಂದಪ್ಪನವರು ಎಲ್ಲ ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಗ್ರಾಮಸ್ಥರಲ್ಲಿ ಸೇರಿಕೊಂಡು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರಿ ಭಗವಂತನ ದರ್ಶನ ಮಾಡಿ ಅವ್ರ ಕೃಪೆಗೆ ಪಾತ್ರರಾಗಬೇಕು. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ. ನಮ್ಮ ರಾಜೇಶ್ ಗೌಡ್ರು ಹೇಳಿದ್ರು, ಬಣ್ಣ ಅದು ಆಗಬೇಕು, ರೋಡ್ ಆಗಬೇಕು, ಇನ್ನು ಹೆಚ್ಚಿನ ಸಹಾಯ ಬೇಕು, ಇನ್ನು ಹೆಚ್ಚಿನ ಸಹಾಯ ಬೇಕು, ಅವರು ಮನಸ್ಸು ಕೊಡಲಿ ಅಂತ ಭಗವಂತಲ್ಲಿ ಮತ್ತೆ ಕೇಳ್ತಾ ಇದ್ದೇನೆ. ಈಗ ನಮ್ಮ ಜಯಚಂದ್ರ ಸಾಹೇಬರು ಇದರಿಂದ ಒಂದು 10 ಲಕ್ಷ ರೂಪಾಯಿಗಳನ್ನು ದಾಸೋಹ ಕಟ್ಟಡಿಗೆ ಹಾಕ್ಕೊಟ್ಟಿದ್ದಾರೆ. ಅದು ಈಗ ಶಾಂಕ್ಷನ್ ಆಗಿ ಬಂದಿದೆ. ಇದು ದಾಸೋಹ ಕಟ್ಟಡಿ ಮಾಡ್ತಾರೆ. ಅದೊಂದು 50,000 ಪ್ರಾಜೆಕ್ಟು. ಈಗ 10 ಲಕ್ಷ ಆಗಿದೆ. ಇನ್ನೂ ನಾನು ಹೆಚ್ಚಿನಾಗಿ ಯಾರನ್ನು ಹಿಡಿದು ಭಕ್ತಾದಿಗಳನ್ನಾಗಲಿ ರಾಜಕೀಯದವ್ರನ್ನಾಗಲಿ ಹಿಡಿದು ಮಾಡಿ ಇದನ್ನು ಒಂದು ಯಾತ್ರಾ ಸ್ಥಳ ಮೇಲ್ಕುಂಟೆ ಎಲ್ಲಿ ಅಂದರೆ ಕರ್ನಾಟಕದಲ್ಲಿ ಹೆಸರಾಗಬೇಕು. ಅದನ್ನು ಹುಟ್ಟಿದಕ್ಕೂ ಸಾರ್ಥವಾಗುತ್ತೆ. ನಮ್ಮ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಭಗವಂತ ಕೇಳ್ತಾರೆ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಇಡೀ ಕರ್ನಾಟಕದಲ್ಲೇ ವಿಶೇಷವಾಗಿರುವಂಥ ದೇವಸ್ಥಾನ ಮೇಲುಕುಂಟೆಯ ನವನೀತ ಬಾಲಕೃಷ್ಣ ದೇವಸ್ಥಾನ. ಸುಮಾರು 1000ದಿಂದ 1100 ವರ್ಷಗಳ ಶತಮಾನ ಇತಿಹಾಸ ಇರುವಂಥ ಐತಿಹಾಸಿಕ ದೇವಸ್ಥಾನ. ಎರಡೂ ಕೈಯಲ್ಲಿ ನವನೀತ ಅಂದರೆ ಬೆಣ್ಣೆ ಹಿಡಿದುಕೊಂಡಿರೋ ಈ ಕೃಷ್ಣನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಶಿರಾ ತಾಲೂಕು ಇರೋದು ವಿಶೇಷತೆ. ಈ ದಿನ ಕೃಷ್ಣಂ ಒಂದೇ ಕೃಷ್ಣಂ ಜಗದ್ಗುರು ಎನ್ನುವಂತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಭಗವದ್ಗೀತೆ ಇಡೀ ಜಗತ್ತು ಎಲ್ಲರೂ ಒಪ್ಕೊಂಡಿರುವಂಥ ವಾಸ್ತವ ಹಾಗೂ ಸತ್ಯ. ಸೊ ಮೊನ್ನೆ ನಮ್ಮ ಒಲಿಂಪಿಕಲ್ಲಿ ಶೂಟಿಂಗಲ್ಲಿ 2nd ರ್ಯಾಂಕ್ ಬಂದಿರೋ ಇಂಡಿಯಾಗೆ ಬೆಳ್ಳಿ ಪದಕ ತಂದಿರೋ ಹೇಳಿದರು, ಓನ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಶ್ರೀಕೃಷ್ಣ ಹೇಳಿರುವಂಥ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿರೋದು. ಸೊ ಇವತ್ತಿಗೂ ವಾಸ್ತವಿಕವಾಗಿರೋದು ಭಗವದ್ಗೀತೆ. ಈ ದಿನ ವಿಶೇಷವಾಗಿ ಶ್ರೀಕೃಷ್ಣ ಮಾಡಿರುವಂಥ 100 ವರ್ಷಗಳಿಂದ ಹಾಗೂ ಅವರ ಲೀಲೆಗಳನ್ನು ನೆನಪಿಸಿಕೊಂಡು ಎಲ್ಲರೂ ಬಾಲಕೃಷ್ಣ ಮತ್ತು ಬಾಲರಾಧೆ ಪಾತ್ರಗಳನ್ನು ಮಾಡಿ ಎಲ್ಲ ಸ್ಕೂಲಲ್ಲಿ ನೋಡಿರ್ಬೋದು. ಅದೇ ರೀತಿ ವಿಶೇಷವಾಗಿ ಇಲ್ಲಿ ಹೂವಿನ ಅಲಂಕಾರ ಹಾಗೂ ಪೂಜೆಯನ್ನು ಇಟ್ಕೊಂಡಿದ್ದಾರೆ ರಾತ್ರಿ 10:30 ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ನಮ್ಮ ಕಮಿಷನರ್ ಸರು, ನಮ್ಮ ನಗರಸಭೆ ಸದಸ್ಯರು ಹಾಗೂ ವಿವಿಧ ಮುಖಂಡರೊಂದಿಗೆ ಈ ದಿನ ಮೇಲ್ಕುಂಟೆ ಗ್ರಾಮದಲ್ಲಿ ದರ್ಶನಕ್ಕೆ ಬಂದಿರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ 1-2 ಮಾತು. ಈ ದಿನ ಇವತ್ತು ತುಂಬ ವಿಶೇಷವಾದ ದಿನ. ಏಕೆ ಅಂತಂದರೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಇವತ್ತು ಬೆಳಗ್ಗೆನೂ ಸಹಿತ ತಾಲೂಕು ಆಡಳಿತದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸಿದ್ದೇವೆ ನಾವು ಶಿರಾದಲ್ಲಿ. ಇಡೀ ಭಾರತ ದೇಶಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮದಿಂದ ಸಡಗರದಿಂದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಕಣ್ಮನ ಸೂರ್ಯಗೊಳ್ಳುತ್ತೆ. ಯಾಕೆಂತಂದರೆ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಥುರಾದಿಂದ ಹಿಡಿದು ಅಪ್ ಟು ಎಲ್ಲಿವರೆಗೂ ಸಹಿತ
ಎಲ್ಲ ಇಡೀ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾರೆ. ಅದೇ ರೀತಿ ಇಲ್ಲಿ ಅದೆಲ್ಲದಕ್ಕಿಂತ ವಿಶೇಷವಾದದ್ದು ಯಾಕೆಂತಂದರೆ ಇಲ್ಲಿ ಬಂದಾಗ ಗೊತ್ತಾಯಿತು, ಇಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿರ್ತಕ್ಕಂಥದ್ದು ನವನೀತ ಬಾಲಕೃಷ್ಣ ದೇವಸ್ಥಾನ. ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸುತ್ತೆ. ಆ ಶ್ರೀಕೃಷ್ಣನ ಇದನ್ನು ಕಪ್ಪು ವರ್ಣದ ಶಿಲೆಯನ್ನು ನೋಡಿದ್ರೆ ಸುಮಾರು 1100 ವರ್ಷಗಳಕ್ಕಿಂತ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥದ್ದು, ರಾಜರ ಕಾಲದಲ್ಲಿ ಇರ್ತಕ್ಕಂಥದ್ದು ಒಂದು ಸಾಲಿಗ್ರಾಮ ಶಿಲೆ. ಹಾಗಾಗಿ ಇದು ತುಂಬ ವಿಶೇಷವಾಗಿದೆ. ನನಗನ್ಸಿರೋ ಮಟ್ಟಿಗೆ ಇದು ಇನ್ನೂ ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನಿಸ್ತಾ ಇದೆ. ಇದ್ರ ಮೂಲಕ ನಾನು ಮಾಧ್ಯಮದ ಮಿತ್ರರಿಗೂ ಹೇಳ್ತೀನಿ, ಪತ್ರಿಕಾ ಮಿತ್ರರಿಗೂ ಹೇಳ್ತೀನಿ, ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಹೋಗಬೇಕು. ಯಾಕೆಂತಂದರೆ ಐತಿಹಾಸಿಕವಾದಂತಹ ಇದು ದೇವಸ್ಥಾನ, ಇದು ನವನೀತ ಬಾಲಕೃಷ್ಣ ದೇವಸ್ಥಾನ. ನಿಜವಾಗ್ಲೂ ಭಾಳ ಜನ ಭಕ್ತಾದಿಗಳು ಬರಬೇಕು. ಬಾಲಕೃಷ್ಣ ಲೀಲೆಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಬಾಲಕೃಷ್ಣ ಲೀಲೆಯನ್ನು ನೋಡಲಿಕ್ಕೆ ತುಂಬ ಭಕ್ತಾದಿಗಳು ಎಲ್ಲರೂ ಸಹಿತ ಇಲ್ಲಿ ಬಂದಿದ್ದಾರೆ. ಹಾಗೆ ಈಗ ಬಾಲಕೃಷ್ಣ ಏನು ಈಗ ಭಗವದ್ಗೀತೆಯನ್ನು ಈಗ ಶ್ರೀಕೃಷ್ಣ ಹೇಳಿದರೋ ಆ ಭಗವದ್ಗೀತೆನ ಎಲ್ಲ ಅನುಷ್ಠಾನ ಮಾಡಲಿಕ್ಕೆ, ಎಲ್ಲ ಜೀವನದಲ್ಲಿ ನಾವೆಲ್ಲರೂ ಸಹಿತ ಆ ಭಗವದ್ಗೀತೆನ ಅನುಷ್ಠಾನ ಮಾಡಲಿಕ್ಕೆ ನಾವು ಈ ಕೈಂಕರ್ಯದಲ್ಲಿ ಪಾಲ್ಗೊಳ್ತೀವಿ. ಈ ಜೊತೆಗೆ ಈ ದೇವಸ್ಥಾನ ಇನ್ನೂ ಹೆಚ್ಚಿನದಾಗಿ ಭಕ್ತಾದಿಗಳಿಗೆ ಪ್ರಸಿದ್ಧಿಯಾಗಲಿ ಅಂತ ಹೇಳ್ಕೊತ, ಮತ್ತು ಈ ಬಾಲಕೃಷ್ಣನ ದರ್ಶನವನ್ನು ಎಲ್ಲರೂ ಭಕ್ತಾದಿಗಳು ಅನುಗ್ರಹಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ಕೊತೀನಿ. ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನವನ್ನು ನೋಡಿ. ಸುಮಾರು ಯಾಕೆಂತಂದರೆ ಐತಿಹಾಸಿಕವಾದಂಥ ದೇವಸ್ಥಾನ. ಆ ಶಿಲೆಯನ್ನು ನೋಡಿ, ಶ್ರೀಕೃಷ್ಣನ ಶಿಲೆಯನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು.